ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಶುಕ್ರವಾರದ ದಿನ. ಆಗ್ಲೇ ಒಂದು 4 ಡೇಸ್ ಊರಬ್ಬ ಅಂತ ಹೇಳಿ ಆಯ್ತು. ಆಗ್ಲೇ ನಾನು ಈ ವಾರ ಎಲ್ಲ ಹೋಗ್ತಾನೆ ಇಲ್ಲ. ಸೊ ಬೆಳಿಗ್ಗೆನೆ ಎದ್ದು ಸ್ವಲ್ಪ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ಬಿಟ್ಟು ಜೀರಿಗೆನ ಕುದಿಸ್ಬಿಟ್ಟು ಆ ನೀರನ್ನ ಕುಡಿತಾ ಇದ್ದೀನಿ. ಸೊ ಎವ್ರಿ ಡೇ ಈ ತರ ಏನಾದ್ರೂ ಒಂದೊಂದು ಮೆಂತ್ಯ ಹಾಕಿದ್ದು ಇಲ್ಲ ಜೀರಿಗೆ ಹಾಕಿದ್ದು ಈ ತರ ನೋಡ್ಕೊಂಡು ಅಂದ್ರೆ ಪ್ರತಿದಿನ ಇದನ್ನೇ ಕುಡಿತೀನಿ ಅಂತಲ್ಲ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತೇ ಇರತ್ತೆ, ನಾನು ಗ್ರೀನ್ ಟೀ ಮತ್ತೆ ಅದೇ ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ದೆ, ಅದೇ ನಿಂಬೆಹಣ್ಣು ಮತ್ತೆ ಜೇನುತುಪ್ಪ ಅದು ಮಾತ್ರ ಕಂಪಲ್ಸರಿ. ಸೊ ಈ ತರ ನೀರು ಯಾವಾಗಾದ್ರೂ ಅಪರೂಪಕ್ಕೆ ಒಂದ್ಸತಿ ಕುಡಿತೀನಿ. ಇವತ್ತು ನಾನು ಟಿಫನ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಅದೇ ಹೇಳದ್ನಲ್ಲ, ಈ ವಾರ ಎಲ್ಲ ಸ್ವಲ್ಪ ಅವರು ಆಫೀಸಲ್ಲಿ ಬ್ಯುಸಿ ಇರ್ತಾರೆ. ಇವತ್ತು ಲಾಸ್ಟ್ ಅಂತೆ, ಅದು ಏನೋ ಪ್ರೋಗ್ರಾಮ್, ಅದೇ ಕ್ಲೋಸಿಂಗ್ ಸೆರೆಮನಿ ಏನೋ ಇರತ್ತೆ. ಸೊ ಅಲ್ಲೇ ಅಂದ್ರೆ ಈ ವಾರ ಎಲ್ಲ ಪಾಪ ಅವ್ರಿಗೆ ಕಂಪ್ಲೀಟ್ ಆಗಿ ಲಂಚು ಮತ್ತೆ ಟಿಫನ್ ಎಲ್ಲ ಆಫೀಸಲ್ಲೇ ಇತ್ತು. ಸೊ ಬೆಳಿಗ್ಗೆ ಹೊತ್ತು ಇವಾಗ ಸ್ವಲ್ಪ ಟೆನ್ಷನ್ ಇಲ್ಲ ನನಗೆ. ಪಾವನಿ ನಾನೇ ಮಾಡ್ತೀನಮ್ಮ ಟಿಫನ್ ಅಂತ ಹೇಳಿದ್ಲು. ಸೊ ನಾನು ಸ್ವಲ್ಪ ಈ ಗ್ರೋಸರಿ ಎಲ್ಲ ಇಡ್ತೀನಲ್ವಾ, ಅದೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಬೇಕಿತ್ತು, ಮಾಡೇ ಇರಲಿಲ್ಲ. ಸರಿ ಅದನ್ನ ನಾನು ಮಾಡ್ಕೊಳ್ಳೋಣ, ಪಾವನಿ ಟಿಫನ್ ಮಾಡ್ಕೊಳ್ಳಿ ಅಂತ ಹೇಳಿ ಅನ್ಕೊಂಡೆ. ಅದಾದ್ಮೇಲೆ ಮೊನ್ನೆ ಊರ ಹಬ್ಬಕ್ಕೇನೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ದೀನಿ. ಬಟ್ ಇವಾಗ ಶುಕ್ರವಾರ ವಾರ ಮಾಡ್ಲೇಬೇಕು. ಅಂದ್ರೂ ನಾನು ಪ್ರತಿದಿನ ದೀಪ ಅಂತೂ ಹಚ್ತೀನಿ. ಬಟ್ ಶುಕ್ರವಾರ ಸೋಮವಾರ ಮಾತ್ರ ನಾನು ಅಂದ್ರೆ ಹಾರ ಹಾಕೋದು ಆ ಟೈಪ್ ಎಲ್ಲ ಮಾಡಿ ಪೂಜೆ ಮಾಡ್ತೀನಿ. ಅಂದ್ರೆ ವಾರ ಅನ್ನೋ ತರಹ ಮಾಡ್ತೀನಿ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದು ಏನೂ ಇಲ್ಲ. ನೆಕ್ಸ್ಟ್ ಇನ್ನು ಅಕ್ಷಯ ತೃತೀಯಗೆನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇವಾಗ ಫಸ್ಟ್ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹೂವೊಂದು ಚೇಂಜ್ ಮಾಡಿಬಿಟ್ಟು ದೀಪ ಹಚ್ತೀನಿ. ಹಾಗೆ ಇನ್ನು ಅಕ್ಷಯ ತೃತೀಯ ಬರ್ತಿದೆ. ಸೊ ಅದರದ್ದು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಬೇಕು ವ್ಲಾಗ್ ಎಲ್ಲ. ನನಗೆ ಕೆಲವ್ರು ಹೇಳ್ತೀರಾ ಬಿಫೋರೇ ನೀವು ಅದು ಡೀಟೇಲ್ಸನ್ನೆಲ್ಲ ಹೇಳ್ಬಿಡಿ ಅಂತ, ಅಂದ್ರೆ ಪೂಜೆದನ್ನೆಲ್ಲ ಹೇಳಿ ಅಂತ ಹೇಳಿ. ಈಗ ನೋಡಿ, ನಾನು ಅಕ್ಷಯ ತೃತೀಯ ದಿನ ಅದು ಒಂದು ಅಕ್ಷಯ ಪಾತ್ರೆನ ಅದು ಸ್ಥಾಪನೆ ಮಾಡ್ತೀನಿ. ಅಂದ್ರೆ ಅದೇನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅಂದ್ರೆ ಕುಂಡನ ನಾನು ಎಲ್ಲ ರೆಡಿ ಮಾಡಿ ಇಡ್ತೀನಿ. ಸೊ ವಿಡಿಯೋಗೋಸ್ಕರ ನಾನು ನಂದೇ ಆದಂತ ಒಂದು ಅಂದ್ರೆ ಆವತ್ತಿನ ದಿನ ಇಡಬೇಕು ಅನ್ನೋದು ಇರೋದು. ವಿಡಿಯೋಗೋಸ್ಕರ ನಾನು ಬಿಫೋರೇ ಅದನ್ನೆಲ್ಲ ಇಡೋದಕ್ಕೆ ಆಗೋದಿಲ್ಲ. ಹಂಗೂ ನಿಮ್ಗೆ ಬೇಕು ಅಂತ ಅನ್ನೋರು ಲಾಸ್ಟ್ ಇಯರ್ದು ವಿಡಿಯೋನ ನೋಡ್ಬೋದು. ಬಟ್ ಈ ವರ್ಷನೂ ನಾನೇನಂದ್ರೆ ಬೆಳಿಗ್ಗೆನೆ ಒಂದು 8:30 9 ಗಂಟೆ ಅಷ್ಟೊತ್ತಿಗೆ ಅವತ್ತಿನ ದಿನದ್ದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಮತ್ತೆ ಅದರದ್ದು ತಯಾರಿದೂ ಸಹ ನಾನು ಲಾಂಗ್ ವಿಡಿಯೋದಲ್ಲಿ ಹಾಕ್ತಾ ಇದ್ರು ಮಿನಿ ವ್ಲಾಗ್ ಅಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಅಂತಂದ್ರೆ ನಾನು ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಇದನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಕ್ಷಯ ತೃತೀಯ ದಿನನೇ ನಾನು ಮಾಡೋದು. ಹಂಗಾಗಿ ನನ್ಗೆ ಅವತ್ತಿನ ದಿನಾನೇ ಮಾಡ್ಬೇಕು ಅನ್ನೋ ಒಂದು ಇದಿದೆ. ಬಟ್ ಆದ್ರೂನು ಹೇಳೋ ಪ್ರಕಾರ ನಾವು ಯಾವ್ದಾದ್ರು ಒಂದು ಶುಕ್ರವಾರ ಅಂದ್ರೆ ಹುಣ್ಣಿಮೆ ಅಮಾವಾಸ್ಯೆ ಇದ್ದಿದ್ದ ದಿನನೂ ಸಹ ನಾವು ಅಕ್ಷಯ ಕುಂಡನ ಇಡ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಯಾರಿಗಾದ್ರೂ ಮಂತ್ಲಿ ಸೈಕಲ್ ಆಗಿರತ್ತೆ, ಮತ್ತೆ ಕೆಲವ್ರಿಗೆ ಏನಾದ್ರೂ ಒಂದು ಮನೇಲಿ ಪ್ರಾಬ್ಲಮ್ ಆಗಿ ಪೂಜೆ ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ರೆ ಸೊ ಮಾಡ್ಬೋದು. ಬಟ್ ನನಗೇನಂದ್ರೆ ಅವತ್ತಿಂದ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಲ್ವಾ, ಹಂಗಾಗಿ ನಾನು ಅವತ್ತಿನ ದಿನಾನೇ ಇಡ್ತೀನಿ ಅಷ್ಟೇನೆ. ಸೊ ಇವಾಗ ಏನೇ ಒಂದು ಪೂಜೆ ಪುನಸ್ಕಾರಗಳು ನಾವು ಮಾಡ್ತೀವಿ ಅಂತ ಇಟ್ಕೊಳ್ಳಿ, ವಿಡಿಯೋಗೋಸ್ಕರ ನಾನು ಅದನ್ನ ಬಿಫೋರೇ ಎಲ್ಲ ಮಾಡಿ ಅದು ನನಗೆ ಇಷ್ಟ ಇಲ್ಲ. ಹಂಗಾಗಿ ಲಾಸ್ಟ್ ಇಯರ್ ವಿಡಿಯೋ ಆಗ್ಲೇ ಹೇಳ್ದಂಗೆ ಇದೆ, ನೀವು ಅಕ್ಷಯ ತೃತೀಯ ಪೂಜಾ ಬ್ಲಾಗ್ ಅಂತ ಹಾಕಿದ್ರೆ ಖಂಡಿತ ನಿಮ್ಗೆ ಸಿಗುತ್ತೆ. ಬೇಕಿದ್ರೆ ನೋಡೋಣ, ಆದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ನು ಸಹ ಶೇರ್ ಮಾಡ್ತೀನಿ. ಅದಕ್ಕೆ ಏನೇನ್ ಬೇಕು ಐಟಮ್ಸು ಅದನ್ನೆಲ್ಲಾನು ನಾನು ಒಂದು 2 ಡೇಸ್ ಬಿಫೋರೇ ಮಿನಿ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಿಮ್ಗೂ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ ಬರಕ್ಕೆ ಈಸಿ ಆಗತ್ತೆ ಅಂತ ಹೇಳಿ. ತುಂಬಾ ಸಿಂಪಲ್ ಪೂಜೆ ಮಾಡ್ತೀನಿ, ಹೆವಿ ಆಗಿ ಎಲ್ಲ ಏನೂ ಇಲ್ಲ. ಸೊ ಈಸಿಯಾಗೇ ಇರತ್ತೆ. ಅದೇ ನಾನು ಹೇಳೋದ್ನಲ್ಲ, ನಾನು ಬೆಳಿಗ್ಗೆ ಆದಷ್ಟು 8:30 9 ಗಂಟೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ಬಿಡ್ತೀನಿ. ಐಟಮ್ಸ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಬೇಕಾದ್ರೆ ಆಮೇಲೆ ಅದನ್ನ ಫಾಲೋ ಮಾಡ್ಕೋಬಹುದು. ಇಲ್ಲ ಬೆಳಿಗ್ಗೆ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಅಕ್ಷಯ ತೃತೀಯ ದಿನ ನೀವು ಸಂಜೆನಾದ್ರೂ ಆ ಪೂಜೆ ಮಾಡ್ಕೊಬಹುದು. ಇದು ಎಲ್ಲಾ ಕ್ಲೀನಿಂಗ್ ಆಯ್ತು. ಸೊ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗ್ಬೇಕಿತ್ತು. ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಈಗ ನಾನು ರೆಡಿ ಆಗಿದ್ದೀನಿ. ಆಕ್ಚುಲಿ ಒಂದು ವಿಚಾರ ಶೇರ್ ಮಾಡ್ಬೇಕಿತ್ತು, ಏನಕ್ಕೆ ರೆಡಿ ಆಗಿದ್ದೀನಿ ಅನ್ನೋದನ್ನು ಸಹ.
ಇವತ್ತು ಅಂದರೆ ಇದು ಏಪ್ರಿಲ್ 25th ನಾನೇನು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ. ಇವತ್ತಿಗೆ ನಮಗೆ ಎಂಗೇಜ್ಮೆಂಟ್ ಆಗಿ 23 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಮನೆಯವ್ರು ಏನಾದರೂ ಗಿಫ್ಟ್ ಕೊಡಿಸ್ತೀನಿ ಬಾ ಅಂತ, ಅಂದರೆ ಪಾಪ ಅವ್ರು 2 ಡೇಸಿಂದ ನನಗೆ ಹೇಳ್ತಾನೆ ಇದ್ರು ಬಾ ಅಂತ ಅಂದ್ಬಿಟ್ಟು. ನನಗೇನೆ ಆಗಲಿಲ್ಲ. ಅಂದರೆ ಅವ್ರು ಸಂಜೆ 7 ಗಂಟೆ 8 ಗಂಟೆ ಆ ಟೈಮಲ್ಲಿ ಹೇಳೋರು. ಸೊ ಇನ್ನೇನು ಶಾಪ್ ಕ್ಲೋಸಿಂಗ್ ಟೈಮಲ್ಲಿ ನಾವು ಹೋಗಿದ್ದೀವಿ ಅಂತಂದರೆ ನನಗೆ ಅದೊಂಥರ ಯಾಕೋ ಅಂದರೆ ಹರಾಬರಿಲಿ ನಾವು ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಒಂಥರ ಪೀಸ್ಫುಲ್ಲಾಗಿ ನೋಡಬೇಕು ಏನಾದರೂ ನೋಡಿದ್ರೆ, ಅದು ಎಸ್ಪೆಷಲಿ ಗೋಲ್ಡ್ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿರೋದು. ಸೊ ಅದನ್ನ ಒಂದು ಸ್ವಲ್ಪ ಪೇಷನ್ಸಿಂದ ನೋಡ್ಬೇಕಾಗತ್ತಲ್ವ. ಹಂಗಾಗಿ ನಾನೇನೆ ಇಲ್ಲ ಇಷ್ಟೊತ್ತಲ್ಲಿ ಬೇಡ ಅಂತ ಅವ್ರಿಗೆ ಸಿಕ್ತಿದ್ದೆ ಫ್ರೀ ಟೈಮ್ ಆವಾಗ. ಬಟ್ ನನಗೆ ಅಷ್ಟೊತ್ತಲ್ಲಿ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸರಿ ಅವರು ನನಗೆ ಹೇಳಿದ್ರು, ನೀನೇ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಅಂದ್ರೆ ಏನ್ ತಗೊಬೇಕೋ ತಗೋ, ನಾನು ಬೇಕಾದ್ರೆ ಈವ್ನಿಂಗ್ ಹೋಗಿ ಪೇಮೆಂಟ್ ಮಾಡಿ ಬರ್ತೀನಿ ಅಂತ ಹೇಳಿ. ಸರಿ ನನಗೆ ಅವ್ರು ಇರ್ಲಿ ಅಂತ ಹೇಳಿ ನಾನೇ ಸ್ವಲ್ಪ ಮಾಡ್ತಾ ಇದ್ದೆ. ಹಾಗಾಗಿ ಇವತ್ತು ಇಲ್ಲ ಬಾ, ನೀನು ಡೈರೆಕ್ಟ್ ಶಾಪ್ ಹತ್ರ ಬಾ, ನಾನು ಹಿಂಗೆ ಬರ್ತೀನಿ ಆಫೀಸಿಂದ, ನೋಡೋಣ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ನನಗೆ ಬಳೆ ತಗೋಬೇಕು ಅಂತ ಇದೆ. ಅಂದರೆ ಡೈಲಿ ಯೂಸ್ಗೆ ಅಂತಲೂ ಇರ್ಬೋದು, ಇಲ್ಲ ಅಕೇಶನಲ್ ಅಂತಲೂ ಇರ್ಬೋದು. ಅಂದರೆ 2 ಇಯರ್ಸಿಂದ ನಾನು ರೆಗ್ಯುಲರ್ ಆಗಿ ಒಂದೇ ಶಾಪ್ಗೆ ಹೋಗೋದು ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡೋಕ್ಕೆ. ಅಲ್ಲಿ ಹೋಗ್ದಾಗಿಂದ ಅವರು ನನಗೆ ಒಂದು ಬ್ಯಾಂಗಲ್ಲು ಹೇಳ್ತಾನೆ ಇದ್ರು, ಪುಷ್ಪ ತಗೊಳ್ಳಿ. ಅಂದರೆ ಈಗ ನಾವು ರೆಗ್ಯುಲರ್ ಆಗಿ ಹೋಗ್ತಿದ್ದೀವಿ ಅಂದರೆ ಸ್ವಲ್ಪ ಚೆನ್ನಾಗಿ ಒಂದು ಫ್ರೆಂಡ್ಶಿಪ್ ಅನ್ನೋದು ಇದಾಗಿರತ್ತೆ ಅಲ್ವಾ, ಚೆನ್ನಾಗಿ ಪರಿಚಯ ಆಗೋಗ್ಬಿಟ್ಟಿದ್ರು. ಸೊ ಅವ್ರು ಹೋದಾಗೆಲ್ಲ ಹೇಳೋರು, ಇದು ಒಂದು ಬಳೆ ತಗೊಳ್ಳಿ ಪುಷ್ಪ, ನಿಮಗೆ ಚೆನ್ನಾಗಿರತ್ತೆ, ಕೈಗೆ ಹಾಕೊಳ್ಳಿ ಅಂತ ಹೇಳಿ. ನಾನು ಇದೇ ಇತ್ತಲ್ವಾ, ಸರಿ ಬೇಡ ಅಂದರೆ ಅನ್ಕೋತಿದ್ದೆ. ಬಳೆ ಏನೋ ತುಂಬ ಚೆನ್ನಾಗಿತ್ತು, ತಗೋಬೇಕು ಅನ್ಕೊಂತಿದ್ದೆ. ಬಟ್ ಬೇರೆ ಇನ್ನೇನೋ ನೆಕ್ಲೆಸ್ ತಗೊಳ್ಳೋದು, ಇಲ್ಲ ನನಗೆ ಸ್ವಲ್ಪ ಇಯರಿಂಗ್ಸ್ ಕ್ರೇಜ್ ತುಂಬ ಇದೆ. ನನಗೆ ಕತ್ತಿಗೆ ಕೈಗೆಗಿಂತ ಇಯರಿಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಸೊ ಇಯರಿಂಗ್ಸೇ ತಗೊಳ್ಳೋದು ಇದೇ ಮಾಡ್ತಿದ್ದೆ. ಸರಿ ಇಲ್ಲ ಈ ಸತಿ ಏನಾದರೂ ಆಗಲಿ ಬಳೆ ತಗೊಳ್ಳೋಣ ಅಂತ ಅಂದರೆ ಇದರಲ್ಲಿ ಏನಾಗಿದೆ ಅಂದರೆ 2ರಲ್ಲಿ ಒಂದು ಬಳೆ ಸ್ವಲ್ಪ ಒಂಥರ ಬೆಂಡಾದಂಗೆ ಆಗಿದೆ. ಇದು ಆಲ್ಮೋಸ್ಟ್ 20 ಇಯರ್ಸ್ ಆಯ್ತೇನೋ ತಗೊಂಡು. ನಾನು ಒಂದು ಫಸ್ಟ್ ಜಾಬ್ಗೆ ಹೋದಾಗ ಆ ಸ್ಯಾಲ್ರಿನೆಲ್ಲ ಸೇವ್ ಮಾಡಿ ತಗೊಂಡಿದ್ದೆ. ಆವಾಗ ಎಷ್ಟು ಇದು 26 ಗ್ರಾಮ್ ಏನೋ ಇದೆ ಈ ಬಳೆ. ಐ ಥಿಂಕ್ ಆಲ್ಮೋಸ್ಟ್ ಆಲ್ 26 ಗ್ರಾಮ್ ಅಂದರೆ ನಾನೇನು ಒಂದು 20,000 ಒಳಗಡೆನೆ ಕೊಟ್ಟಿರ್ತೀನಿ. ಅವಾಗೆಲ್ಲ ಅಷ್ಟು ಕಡಿಮೆನೇ ಇತ್ತು. ಸೊ ಒಂಚೂರು ಬೆಂಡ್ ಆಗೋಗ್ಬಿಟ್ಟಿದೆ ಅಲ್ವಾ. ನಮ್ಮ ಮನೆಯವರು ಇದನ್ನು ಹಾಕ್ಬಿಟ್ಟು ತಗೋ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನನಗೆ ಇಷ್ಟ ಇಲ್ಲ, ಇದು ನಾನು ಫಸ್ಟ್ ಸ್ಯಾಲ್ರಿಲಿ ತಗೊಂಡಿರೋದು, ನನಗೆ ಇದನ್ನ ಹಾಕಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀನಿ. ಹಂಗೆ ಕೊಡಿಸಿ ಅಂದ್ಬಿಟ್ಟು. ಬಟ್ ನೋಡೋಣ, ಇವಾಗ ರೇಟ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ. ನಮ್ಮ ಬಜೆಟ್ಗೆ ಏನಾದರೂ ಆಗಲಿಲ್ಲ ಅಂದರೆ ಹಾಕ್ಬಿಡ್ತೀನಿ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಹಾಕ್ತೇ ಇರೋ ಹಂಗೆ ಉಳಿಸ್ಕೊಳಕ್ಕೆ ಇದನ್ನು. ಅಂದರೆ ಹಾಗೆ ಇಟ್ಕೊಂಡ್ರೆ ಅಟ್ಲೀಸ್ಟ್ ಈಗ ನನಗೇನಂದರೆ ನನ್ನ ಮಕ್ಕಳ ಮದುವೆ ಟೈಮಲ್ಲಿ ಅವ್ರಿಗೆ ಜ್ಯುವೆಲ್ಸ್ ಮಾಡಿಸುವಾಗ ಹಾಕ್ಬೋದು ಇವೆಲ್ಲ ಅನ್ನೋದು, ಆ ಥರ ಒಂದು ಪ್ಲ್ಯಾನು. ಟ್ರೈ ಮಾಡ್ತೀನಿ ಹಾಕದೇನೆ ತಗೊಳಕ್ಕೆ. ಬಟ್ ನಮ್ಮ ಬಜೆಟ್ ಅಂದರೆ ಈಗ ನಮ್ಮ ಮನೆಯವ್ರದ್ದು ಇಷ್ಟು ಅಂತ ಬಜೆಟ್ ಇರುತ್ತೆ. ಅದು ಕ್ರಾಸ್ ಆಗೋಯ್ತು ಅಂದರೆ ಪಾಪ ಅವ್ರಿಗೂ ತೊಂದರೆ ಮಾಡೋದು ಬೇಡ ಅಲ್ವಾ. ಸೊ ಆವಾಗ ಹಾಕ್ಬಿಡ್ತೀನಿ ಅಷ್ಟೇನೆ. ನಾನು ಹೊರಟೆ, ಪಾವನಿ ಏನು ಬರ್ಲಿಲ್ಲ. ಯಾಕಂದ್ರೆ ನಮ್ಮನೆಯವರು 2 ವೀಲರ್ ತಗೊಂಡ್ ಹೋಗಿದ್ರು. ಇನ್ನ ಈ ಕಡೆಯಿಂದ ನಾನು ಆಟೋದಲ್ಲಿ ಹೋದ್ರೆ ಆ ಕಡೆಯಿಂದ ಅವ್ರ ಜೊತೆ ಬರ್ಬೋದು ಅಂತ ಹೇಳಿ. ಮತ್ತೆ ಪಾವನಿಗೂ ಈಗ ಸೀನಿಯರ್ ಎಕ್ಸಾಮ್ ಏನೋ ಇದೆ ಅವಳಿಗೆ ನೆಕ್ಸ್ಟ್ ಮಂತ್ ಅಲ್ಲಿ, ಹಂಗಾಗಿ ಓದ್ಕೊಬೇಕಮ್ಮ ಅಂತ ಹೇಳಿದ್ಲು. ಸರಿ ನಾನು ಅಂದ್ರೆ ನಮ್ಮ ಮನೆಯವ್ರು ನೀನು ಶಾಪಿಗೆ ಬಂದು ಸೆಲೆಕ್ಟ್ ಮಾಡ್ತಿರು, ನಾನು ಅಷ್ಟೊತ್ತಿಗೆ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು. ಇನ್ನ ನಾನು ಆಲ್ಮೋಸ್ಟ್ ಆಲ್ 18 ಇಯರ್ಸ್ ಇಂದ ಒಂದೇ ಶಾಪ್ ಅಲ್ಲೇ ಗೋಲ್ಡ್ ಪರ್ಚೇಸ್ ಮಾಡೋದು. ಆಕ್ಚುಲಿ ಗೋಲ್ಡ್ದು ನಾನು ನಿಮ್ ಜೊತೆ ಒಂದು ವಿಚಾರ ಶೇರ್ ಮಾಡ್ಬೇಕು. ನಾವು ಏನಂದ್ರೆ ನಾವು ಲೇಡೀಸ್ ಸಾಮಾನ್ಯವಾಗಿ ನಮ್ದು ಸೇವಿಂಗ್ಸ್ ಏನಾದ್ರೂ ಆಗ್ಲಿ, ಅದನ್ನ ಇಲ್ಲ ಅಂತಂದ್ರೆ ಸಿಲ್ವರ್ ತಗೊಳ್ಳೋದು, ಗೋಲ್ಡ್ ತಗೊಳ್ಳೋದು, ಈ ರೀತಿ ಏನಾದ್ರೂ ಮಾಡ್ತಿರ್ತೀವಿ. ಇದು ಕಾಮನ್, ಎಲ್ಲಾರು ಮಾಡ್ತಾರೆ, ನಾನು ಹಾಗೆ ಮಾಡ್ತಿದ್ದೆ. ಇನ್ನ ನನ್ಗೆ ಮದ್ವೆ ಆದಾಗ
ಅದೇ ಹೇಳದ್ನಲ್ಲ ನಾನು ವರ್ಕ್ ಮಾಡ್ತಿದ್ದೆ ಅಂತ ಹೇಳಿ. ಸೊ ಸ್ಯಾಲ್ರಿ ಬರೋದು ನಮ್ಮ ಮನೆಯವ್ರೇನು ನನ್ನನ್ನು ಕೇಳ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಎವ್ರಿ ಮಂತು ಇಲ್ಲ ಒಂದು 3 ತಿಂಗಳು 4 ತಿಂಗಳು ಸೇವ್ ಮಾಡಿ ಮಾಡಿ ಅವಾಗ ಗೋಲ್ಡ್ ರೇಟು ಕಡಿಮೆ ಇತ್ತಲ್ವ ತಗೊತಾ ಇದ್ದೆ. ಇದೇ ರೀತಿ 1-2 ಶಾಪಲ್ಲಿ ಪರ್ಚೇಸ್ ಮಾಡ್ತಿದ್ದೆ. ಅಂದರೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ದಂಗೆ ನಾನು ಪರ್ಚೇಸ್ ಮಾಡ್ತಿದ್ದೆ. ಅವ್ರಿಗೆ ಗೊತ್ತಾದರೆ ಏನು ಯಾವಾಗೂ ಗೋಲ್ಡ್ ತಗೋತಿರ್ತೀಯ ಅಂತ ಬೈತಾರೆ ಅನ್ನೋ ಒಂದು ಇದಕ್ಕೆ. ಬಟ್ ನಮ್ಮ ಮನೆಯವ್ರು ಏನಾದರೂ ಕೊಡ್ಸೋದಿದ್ರೆ ಈ ಶಾಪ್ಗೆ ಕರ್ಕೊಂಡು ಬಂದು ಕೊಡ್ಸೋರು. ಆದ್ರೆ ನಾನು ಅವ್ರಿಗೆ ಇಲ್ಲಿಗೆ ಬಂದ್ರೆ ಅಂದ್ರೆ ಒಂದು ಮನೆ ಸ್ವಲ್ಪ ದೂರ ಅಂತ ಒಂದಿತ್ತು. ಅವಾಗ ಇಷ್ಟೊಂದು ನಾನು ಆಕ್ಟಿವ್ ಆಗಿರ್ಲಿಲ್ಲ ಬಿಡಿ. ಪ್ಲಸ್ ಇನ್ನೊಂದೇನಂದ್ರೆ ಇಲ್ಲಿ ಬಂದು ನಾನು ಶಾಪ್ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಡತ್ತೇನೋ ಅನ್ನೋ ಒಂದು ಇದಕ್ಕೆ ಅಲ್ಲೇ ಮನೆ ಹತ್ರನೇ ತಗೊಂತಾ ಇದ್ದೆ. ಆಮೇಲೆ ಒಂದ್ಸತಿ ಏನಾಯ್ತು ಅಂದ್ರೆ ನಂದು ಒಂದು ಇಯರಿಂಗ್ಸ್ ಕಟ್ ಆಗೋಯ್ತು ಅಲ್ಲಿ ತಗೊಂಡಿದ್ದು. ಸರಿ ಅದನ್ನ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಬೇರೆ ಶಾಪ್ ಅಂದ್ರೆ ಈ ಶಾಪ್ ಬೇರೆ ಇನ್ನೊಂದು ಯಾವುದೋ ಒಂದು ಶಾಪ್ಗೆ ಹೋದೆ. ಅದನ್ನ ಹಾಕ್ಬಿಟ್ಟು ಇಯರಿಂಗ್ಸ್ ತಗೊಳ್ಳೋಣ ಅಂತ ಹೇಳಿ. ಬಟ್ ಅವಾಗೆಲ್ಲ 916 ಹಾಲ್ ಮಾರ್ಕ್ ಆ ಥರ ಇರಲಿಲ್ಲ. KDM ಅಂತ ಹೇಳೋರು. ನಾನು KDM ಅಂತಾನೆ ತಗೊಂಡಿದ್ದೆ. ಬಟ್ ಅದನ್ನ ಹಾಕ್ಲಿಕ್ಕೆ ಅಂತ ಹೋದಾಗ ಅದರಲ್ಲಿ ಗೋಲ್ಡು ತುಂಬಾ ಅಂದ್ರೆ ತುಂಬಾನೇ ಪರ್ಸೆಂಟೇಜ್ ಕಡಿಮೆ ಇತ್ತು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಇದು ಗೋಲ್ಡ್ ಆಕ್ಚುಲಿ ಸ್ವಲ್ಪನೂ ಕ್ವಾಲಿಟಿನೇ ಇಲ್ಲ, ಏನು ಇದೇ ಇಲ್ಲ ಇದರಲ್ಲಿ ಅಂತ ಅಂದ್ಬಿಟ್ಟು. ಅಂದ್ರೆ ಸ್ಟೋನ್ಸ್ ತಗೊಂಡಿದ್ದೆ, ಒಳಗಡೆ ಎಲ್ಲ ಸುಮ್ಮನೆ ಒಂಥರ ಮೇಣ ತರ ಇದೆ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ಬಂದು ಹೇಳ್ದೆ ಈ ತರ ಆಯ್ತು ಅಂದ್ಬಿಟ್ಟು. ಅವರು ಚೆನ್ನಾಗಿ ಬೈದ್ರು, ನೀನು ನನಗೆ ಗೊತ್ತಿದ್ದು ತಗೋ ಇಲ್ಲ ಗೊತ್ತಿಲ್ಲದೆ ತಗೋ, ಓನ್ಲಿ ಇದೇ ಶಾಪಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ಸೊ ಅವಾಗಿಂದ ನಾನು ಈ ಶಾಪ್ ಬಿಟ್ರೆ ಬೇರೆ ಶಾಪಲ್ಲಿ ಗೋಲ್ಡ್ ಅನ್ನೇ ಪರ್ಚೇಸ್ ಮಾಡಲ್ಲ. ನನಗೆ ಯಾರಾದ್ರೂ ಗಿಫ್ಟ್ ಕೊಟ್ರೆ ಮಾತ್ರ ಅದು ಬೇರೆ ಶಾಪ್ ಇಂದ ಆಗಿರತ್ತೆ ಅಷ್ಟೇನೆ. ಇನ್ನ ಈ ಶಾಪ್ ಬಂದು ಸನ್ರೈಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ಹೇಳಿ ಮಲ್ಲೇಶ್ವರಂ ಅಲ್ಲಿ ಇದೆ. ಸುಮಾರು ಜನ ನೀವು ಕೇಳ್ತಾ ಇದ್ರಿ ನನ್ಗೆ ನೀವು ಯಾವ ಶಾಪ್ ಅಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದು ಅಂತ. ಕೆಲವ್ರಿಗೆ ನಾನು ಕಮೆಂಟ್ ಅಲ್ಲಿ ಹಾಕಿದೀನಿ. ಇನ್ನ ಇವ್ರ ಹತ್ರ ಡಿಸೈನ್ಸ್ ಮಾತ್ರ ನಿಜವಾಗ್ಲೂ ಯೂನಿಕ್ ಆಗಿರತ್ತೆ, ಒಂದಕ್ಕಿಂತ ಒಂದು ಚೆನ್ನಾಗಿರತ್ತೆ. ಮತ್ತೆ 916 ಹಾಲ್ ಮಾರ್ಕ್ ಕಂಪಲ್ಸರಿಗೆ ಎಲ್ಲಾ ಜುವೆಲ್ಸ್ ಮೇಲೂ ಹಾಲ್ ಮಾರ್ಕ್ ಇರತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಆ ಇನ್ಸಿಡೆಂಟ್ ಆದಾಗ ನನ್ಗೆ ಡೌಟ್ ಬಂದು ಇವ್ರ ಹತ್ರ ತಗೊಂಡಿರೋ ಜುವೆಲ್ಸ್ ನ ತಗೊಂಡೋಗಿ ನಾನು ಬೇರೆ ಹತ್ರ ಎಲ್ಲ ಟೆಸ್ಟ್ ಮಾಡಿಸಿದ್ದೆ ಹೆಂಗಿದೆ ಗೋಲ್ಡ್ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಅವಾಗ ಅವ್ರು ಏನ್ ಹೇಳಿದ್ರೋ ಪ್ಯೂರಿಟಿ ಅದೇ ಇದ್ರಲ್ಲಿ ಇತ್ತು. ಸೊ ಅವಾಗಿಂದ ನಾನು ಬೇರೆ ಗೋಲ್ಡ್ ಶಾಪ್ಗೆ ಹೋಗೋದೇ ಇಲ್ಲ. ಇಲ್ಲೇನೆ ಪರ್ಚೇಸ್ ಮಾಡ್ತೀನಿ ನಾನು ಏನೇ ಪರ್ಚೇಸ್ ಮಾಡೋದ್ರೂ. ಮತ್ತೆ ನಾನು ಯಾವತ್ತಾದ್ರೂ ಏನೇ ಗೋಲ್ಡ್ ಹಾಕೊಳ್ಳಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡಿದಾಗ ಒಂದೇ ಹೇಳ್ತಾರೆ, ನಿಂದು ಗೋಲ್ಡ್ ಜ್ಯುವೆಲ್ರಿ ಡಿಸೈನ್ಸ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಅದರಲ್ಲೂ ಎಸ್ಪೆಷಲಿ ಇಯರಿಂಗ್ಸ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿರತ್ತೆ, ಆ ತರ ಸೆಲೆಕ್ಟ್ ಮಾಡ್ತೀಯ ನೀನು ಅಂತ. ಬಟ್ ಇವ್ರ ಶಾಪಲ್ಲಿ ನಾನು ಸೆಲೆಕ್ಟ್ ಮಾಡೋದೇ ಅಂತಲ್ಲ, ಎಲ್ಲಾ ಡಿಸೈನ್ಸ್ ಯೂನಿಕ್, ತುಂಬಾ ಟ್ರಸ್ಟೆಡ್ ಶಾಪ್ ಅಂತಾನೆ ಹೇಳ್ತೀನಿ. ಮತ್ತೆ ನಾನು ಒಂದು 4 ಬಳೆನ ಸೆಲೆಕ್ಟ್ ಮಾಡಿಟ್ಟೆ. ಅದರಲ್ಲಿ ನಮ್ಮ ಮನೆಯವ್ರು ಯಾವ್ದು ಬೇಕೋ ಅದನ್ನ ಅವ್ರ ಬಜೆಟ್ಗೆ ಏನ್ ಬರುತ್ತೋ ಅದನ್ನ ಕೊಡಿಸ್ಲಿ ಅಂತ ಅಂದ್ಬಿಟ್ಟು. ಇನ್ನ ನಾನು ಯಾವ ಬಳೆ ತಗೊಂಡಿದ್ದೀನಿ ಡಿಸೈನ್ ಅನ್ನೋದು ಖಂಡಿತ ನೀವು ನೋಡ್ತೀರಾ. ಯಾವ ತರ ಅಂದ್ರೆ ನಾನು ಇದನ್ನ ಕೈಯಲ್ಲಿ ಹಾಕೊಂಡಾಗ ವ್ಲಾಗ್ ಅಲ್ಲಿ ಆರಾಮ್ಸೆ ನಿಮಗ್ ಗೊತ್ತಾಗ್ಬಿಡತ್ತೆ. ಹಂಗಾಗಿ ಮತ್ತೆ ನಾನು ಗೋಲ್ಡ್ ಸೇವಿಂಗ್ಸ್ ಮಾಡ್ತೀನಿ ಅಂತಾನು ನಿಮ್ಮ ಹತ್ರ ಎಲ್ಲ ಹೇಳಿದ್ನಲ್ವಾ, ಇವ್ರ ಹತ್ರನೂ ನಾನು ಮಾಡೋದು. ಅಂದ್ರೆ ಈಗ ನಮ್ಗೆ ಮಂತ್ಲಿ ಇಷ್ಟ ಅಮೌಂಟ್ ಅಂತ ಹೇಳಿ ಕಟ್ಕೊಂಡು ಹೋಗಿ ಆಮೇಲೆ ನಾವು ಬೇಕಾದ್ರೆ ಏನಾದ್ರೂ ತಗೋಬಹುದು, ಆತರ ನಾನು ಮಾಡ್ತೀನಿ. ಮತ್ತೆ ಇನ್ನೊಂದ್ ಏನಂದ್ರೆ ಇವ್ರ ಹತ್ರ ನಾನು ಆನ್ಲೈನ್ ಅಲ್ಲೇ ಕಟ್ಬಿಡ್ತೀನಿ, ಎವ್ರಿ ಮಂತ್ ಬರ್ಬೇಕು ಅನ್ನೋ ತರ ಪ್ರಾಬ್ಲಮ್ ಇಲ್ಲ ನನ್ಗೆ. ಸೊ ಅದೇ ನೀವು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಮತ್ತೆ ನನ್ಗೆ ಕಮೆಂಟ್ ಅಲ್ಲಿ ನೀವು ಶಾಪ್ ನೇಮ್ ಹೇಳೋದು ಕೇಳ್ತಾನೆ ಇದ್ರೆ ಇದಾಗುತ್ತೆ. ಸನ್ರೈಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಂ ಸಂಪಿಗೆ ರೋಡ್ ಅಲ್ಲಿ ಇದೆ ಇವ್ರ ಶಾಪ್. ಮತ್ತೆ ನಾನು ಏನೇ ಒಂದು ಜುವೆಲ್ಸ್ ತಗೊಳ್ಳಿ ಮನೇಲಿ ನಾನು ಏನ್ ಅಕ್ಷಯ ಕುಂಡ ಇಟ್ಟಿದ್ದೀನಿ ಅದ್ರೊಳಗಡೆ ಇಟ್ಟು ಪೂಜೆ ಮಾಡಿ ಆಮೇಲೆನೆ ನಾನು ಅದನ್ನ ಹಾಕೊಳ್ಳೋದು. ಅದು ಒಂದು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಮತ್ತೆ ಅದು ನನ್ನ ನಂಬಿಕೆ, ನಾನು ಅಲ್ಲಿಟ್ಟು ಪೂಜೆ ಮಾಡಿ ಹಾಕೊಂಡ್ರೆ ನನಗೆ ವೃದ್ಧಿ ಆಗತ್ತೆ ಅಂತ ಹೇಳಿ ಅದು ನನ್ನ ನಂಬಿಕೆ, ಪರ್ಸನಲ್ ಆಗಿ ಹೇಳ್ತಿದ್ದೀನಿ. ಅದು ಹಂಗೆ ಆಗತ್ತೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ, ಬಟ್ ನನಗೆ ಮಾತ್ರ ಒಳ್ಳೇದೇ ಆಗಿದೆ. ಸೊ ನಾನು ಇದನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನ ಇವತ್ತಿಗೆ ನನ್ನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.